ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೆಕ್ಸ್ಟ್ 48 ಅವರ್ಸ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ನೆಕ್ಸ್ಟ್ ಅವ್ರು ಏನು ಮಾಡಬೇಕಂತ ಇದ್ದಾರೆ ಈ ಒಂದು ಪ್ರೀತಿಯಲ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆಗ ನಿಮಗೆ ರೆಸೊನೇಟ್ ಆಗುವಂಥದ್ದು. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಸಪೋರ್ಟ್ ಮಾಡ್ತಿರೋ ಅಂತ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲಾಗಿ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿನೇ ತೊಗೊಳ್ಬೇಕಾಗತ್ತೆ. ಓಕೆನಾ, ಇಲ್ಲಿ ಪರ್ಸ್ನಲ್ ಆಗಿ ಇದು ಕನ್ಸಲ್ಟೇಷನ್ ಆಗಿರಲ್ಲ. ಇಲ್ಲಿ ಎಲ್ಲರೂ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ತಾರೆ, ಸಾವಿರಾರು ಪ್ರಾಬ್ಲಮ್ನ ನೋಡ್ತಾ ಇರ್ತಾರಲ್ವ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ನಿಮ್ಮ ಪರ್ಸನ್ ಫೇಸ್ ಅಥವಾ ಫೋಟೋನ ನೋಡಿ. ಓಕೆ, ಶಕ್ತಿ ಜಗನ್ಮಾತೆ. ಓಕೆ, ನೆಕ್ಸ್ಟ್ 48 ಅವರ್ಸ್ ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜೀಸ್ ಏನಿದೆ. ಓಕೆ, ಎಸ್, ಇಲ್ಲಿ ಕರೆಂಟ್ ಎನರ್ಜೀಸ್ ತುಂಬ ಅವರು ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡ್ತಿಲ್ಲ. ಒಂದು ಅವರಿಗೆ ಏನೋ ಕಳ್ಕೊಂಡಿದ್ದೀನಿ ಲೈಫಲ್ಲಿ ಅಂತ ಹೇಳಿ ಅವ್ರಿಗೆ ಫೀಲ್ ಆಗ್ತಾ ಇದೆ. ಓಕೆ, ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಅವರು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಿ ಕಾಣಿಸ್ತಾ ಇದೆ. ಅವ್ರ ಫೇಸಲ್ಲಿ ಇರ್ಬೋದು ಅಥವಾ ಅವ್ರ ಬಿಹೇವಿಯರ್ ಇರ್ಬೋದು. ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ನಾನು ಯಾವುದು ಟೆನ್ಷನಲ್ಲಿಲ್ಲ ಅಥವಾ ನಿನ್ನ ಯೋಚನೆಯಲ್ಲಿ ನಾನಿಲ್ಲ, ಆ ಥರ ಅವ್ರು ಬಿಹೇವ್ ಮಾಡ್ತಿದ್ದಾರೆ. ಬಟ್ ಮನಸ್ಸಲ್ಲಿ ಅವರು ನಿಮ್ಮ ಬಗ್ಗೆನೇ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ, ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ, ಇಲ್ಲಿ ಅವರದೊಂದು ಯೋಚನೆ ಯಾವ ಥರ ಇದೆ ಅಂತ ಹೇಳಿದ್ರೆ ಇಲ್ಲಿ ಅವ್ರ ಲೈಫ್ ಲಾಂಗ್ ನಿಮ್ಮ ಜೊತೆಗೇ ಲೈಫ್ನ ಲೀಡ್ ಮಾಡಬೇಕು. ನಿಮ್ಮ ಜೊತೆಗೇ ಅವರು ಡ್ರೀಮ್ ಅಂದರೆ ಅವ್ರ ಡ್ರೀಮ್ ನೀವೇನೆ. ಓಕೆನಾ, ಲೈಫ್ ಲಾಂಗ್ ನಿಮ್ಮ ಜೊತೆಗೆ ಇರಬೇಕು, ಒಂದು ಹ್ಯಾಪಿ ಫ್ಯಾಮಿಲಿ ಥರ ಇರಬೇಕು, ಆ ಥರ ಅವರು ಡ್ರೀಮ್ ಇದೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಮೆಂಬರ್ಸ್ ಒಪ್ತಾ ಇಲ್ಲ ಅಂಥೇಳಿ ನೀವಿಬ್ಬರು ಸಪ್ರೇಷನಲ್ಲಿ ಇರ್ಬೋದು. ಅಥವಾ ಇಲ್ಲಿ ಎಲ್ಲೋ ಒಂದು ಕಡೆ ಎನರ್ಜೀಸ್ ಪ್ರಕಾರ ಕಾಣಿಸ್ತಿದ್ರೆ ಇಲ್ಲಿ ಅವ್ರಿಗಿಷ್ಟ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅವರು ಬೇಡ, ನಂಗೆ ಇಷ್ಟ ಇಲ್ಲ, ಕ್ಯಾಸ್ಟ್ ಇಶ್ಯೂಸ್ ಇದೆ, ಕ್ಯಾಸ್ಟ್ ಬೇರೆ ಬೇರೆ ಇದೆ, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಳ್ಳಲ್ಲ, ಹಾಗಾಗಿ ಇಲ್ಲಿಂದ ಸಪ್ರೇಷನ್, ಇಲ್ಲಿಂದ ಬಿಟ್ಬಿಡೋಣ, ಇಲ್ಲಿಂದ ನಾವಿಬ್ಬರು ಮೂವ್ ಆನ್ ಆಗೋಣ, ಆ ಥರ ಅವ್ರು ಇಲ್ಲಿ ಮಾತಾಡಿದ್ದಾರೆ. ಬಟ್ ಇಲ್ಲಿ ಅವರು ಮನಸ್ಸಲ್ಲಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ, ಚಿಂತೆ ಮಾಡ್ತಾ ದಿನ ಕೊರಗ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಒಂದು ಗುಡ್ ನ್ಯೂಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ 48 ಅಥವಾ ಒಂದು 10 ಅವರ್ಸ್, ಓಕೆ 10 ಡೇಸ್, ಓಕೆ 10 ಡೇಸ್ ಇಲ್ಲಿ ಅವರಾಗಿ ನಿಮ್ಮ ಹತ್ರ ಅವರು ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಮಾತಾಡ್ಬೋದು. ನನಗೆ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾಯಿಲ್ಲ, ಮತ್ತೆ ಈ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋಣ, ನನಗೆ ನಿನಗೋಸ್ಕರ ಏನು ರಿಸ್ಕ್ ತೊಗೊಳ್ಲಿಕ್ಕೂ ನಾನು ರೆಡಿ ಇದ್ದೀನಿ, ಒಂದು ಸಲ ನನ್ನನ್ನು ಮತ್ತೆ ಒಪ್ಕೊಳ್ತೀಯಾ, ಈ ಒಂದು ಪ್ರೀತಿನ ಮತ್ತೆ ಕಂಟಿನ್ಯೂ ಮಾಡೋಣ, ಈ ಥರ ಮಾತಾಡುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಿದೆ. ಕಂಗ್ರ್ಯಾಚುಲೇಷನ್. ಓಕೆ, ಎಸ್, ಟೋಟಲಿ ಇಲ್ಲಿ ಈ ಒಂದು ರಿಲೇಷನ್ಶಿಪ್ ಯಾವ ಥರ ಅಂತ ಹೇಳಿದ್ರೆ ತುಂಬ ಎಮೋಷ್ನಲ್. ಇಲ್ಲಿ ವಾಟರ್ ಸೈನ್, ಮೀನರಾಶಿ, ಕಟಕ ರಾಶಿ ಅವರ ಪ್ರೆಸೆನ್ಸ್ ಇಲ್ಲಿ ತುಂಬ ಕಾಣಿಸ್ತಾ ಇದೆ. ಅಂದರೆ ಎಮೋಷ್ನಲ್ ಆಗಿ ಇರೋವಂಥ ವ್ಯಕ್ತಿ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಎಮೋಷ್ನಲ್ ಆಗುವಂಥ ವ್ಯಕ್ತಿ ನಿಮ್ಮ ಪರ್ಸನ್. ಅಳೋವಂಥದ್ದು, ನಿಮ್ಮನ್ನು ಮಿಸ್ ಮಾಡ್ಕೊಳ್ತೀನಿ ಅಂತ ಅವ್ರು ನೆನ್ಪು ಮಾಡ್ಕೊಂಡಿದ ತಕ್ಷಣ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ಇಲ್ಲಿ. ಓಕೆ, ಇವಾಗಿನ ಕರೆಂಟ್ ಎನರ್ಜೀಸ್ ಕೂಡ ಅದೇ ಥರನೇ ಇದೆ. ಇಲ್ಲಿ ನಿಮ್ಮನ್ನು ನೆನ್ಪು ಮಾಡಿಕೊಂಡು ತುಂಬ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಳ್ತಾ ಇರೋ ಹಾಗೆ ಇಲ್ಲಿ ಎನರ್ಜಿ ಇಲ್ಲಿ ಕ್ಯಾಚ್ ಆಗ್ತಿದೆ. ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಿದ್ದಾರೆ, ನೀವೇನು ಮಾಡ್ತಿದ್ದೀರಾ, ನೀವು ಹೇಗಿದ್ದೀರಾ, ನಿಮ್ಮ ಸಿಚುವೇಶನ್ ಹೇಗಿದೆ. ಓಕೆ,
ಸ್ವಲ್ಪ ಸ್ವಾರ್ಥ ಸ್ವಭಾವನೂ ಇದೆ. ಅಬ್ಬಾ ನನ್ನ ಸಿಚುವೇಶನೇ ಈ ಥರ ಇದೆ, ನನ್ನ ಬಗ್ಗೆನೇ ನಾನು ಯೋಚನೆ ಮಾಡಬೇಕು, ನನ್ನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತೀನಿ. ಇಲ್ಲಿ ಕೆಲವೊಬ್ರು ಪಾರ್ಟ್ನರ್, ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ನಿಮ್ಮ ಎನರ್ಜೀಸ್ ಇರ್ಬೋದು, ಈ ಥರ ಇದೆ. ಬರೀ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡೋದು. ನಿಮ್ಮ ಪಾರ್ಟ್ನರ್, ನಿಮ್ಮ ಪರ್ಸನ್ ಅವ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ನನಗೆ ಸಾಕಾಗಿದೆ ಈ ರಿಲೇಷನ್ಶಿಪ್ಪಲ್ಲಿ, ನಂದಾಗಿದೆ, ಬೇರೆಯವ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ ಅನ್ನೋದ್ರ ಬಗ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ನೆಕ್ಸ್ಟ್ 10 days ತುಂಬ 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 ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ 10 ನಿಮ್ಮ ಓಕೆ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ನಿಮ್ಮ ಏನು ರಿಲೇಷನ್ಶಿಪ್ ಸ್ಟಾರ್ಟ್ ಆದಂಥ ಒಂದು ಡೇಟ್ ಆಗಿರ್ಬೋದು, ಮಂತ್ ಇರ್ಬೋದು, 10 month ಆಗಿರ್ಬೋದು. ಓಕೆ, ಅಥವಾ ನೀವಿಬ್ಬರು ಸಪ್ರೇಷನ್ ಆಗಿ ನೀವಿಬ್ಬರು ಜಗಳ ಮಾಡಿಕೊಂಡು ಮನಸ್ತಾಪ ಬಂದು 10 days ಆಗಿರ್ಬೋದು. 10 is ಇಂಪಾರ್ಟೆಂಟ್. 10 minutesಲ್ಲೂ ಕೆಲವೊಬ್ರಿಗೆ ಮೆಸೇಜ್ ಬರುವಂಥ ಚಾನ್ಸಸ್ ಇರ್ಬೋದು. ಈ ಒಂದು ರೀಡಿಂಗ್ ನೋಡಿದ ತಕ್ಷಣವೇ ನಿಮಗೆ ಮೆಸೇಜ್ ಕೂಡ ಬರ್ಬೋದು ಕೆಲವೊಬ್ಬರಿಗೆ. ಓಕೆ, ಸೊ ಯಾಕಂದರೆ ನಿಮ್ಮ ಒಂದು ಅಟ್ಯಾಚ್ಮೆಂಟ್ ಆ ಥರ ಇದೆ. ನೀವಿಲ್ಲಿ ಇಬ್ಬರು ಕಷ್ಟಪಡ್ಕೊಂಡು ದೂರದಲ್ಲಿದ್ದೀರಾ. ಓಕೆನಾ, ನಿಮಗೂ ಇಲ್ಲಿ ನಿಮ್ಮ ಪರ್ಸನ್ ಬಿಟ್ಟಿರ್ಲಿಕ್ಕೆ ಆಗ್ತಾಯಿಲ್ಲ, ನಿಮ್ಮ ಪರ್ಸನಿಗೂ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಅಟ್ಯಾಚ್ಮೆಂಟ್ ಇನ್ನೂ ಜಾಸ್ತಿ ಬೆಳೆಯುತ್ತೆ, ಇನ್ನು ಮುಂದೆ ಫ್ಯೂಚರಲ್ಲಿ ಇಬ್ಬರಿಗೂ ಕಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನೀವಿಬ್ಬರು ಸಪ್ರೇಷನಲ್ಲಿ ಇದ್ದೀರಾ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ತುಂಬ ಸಫರ್ ಪಡ್ತಾ ಇರುವಂಥದ್ದು. ಓಕೆ, ಇಲ್ಲಿ ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇಲ್ಲ. ಅವರಿಗೆ ನೈಟ್ ಶಿಫ್ಟ್ ಕೂಡ ಇರಬಹುದು, ಅಥವಾ ನೈಟ್ ಅವ್ರಿಗೆ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಓಕೆ, ನೈಟ್ ವರ್ಕ್ ಮಾಡ್ತಿರೋವಂಥದ್ದು, ಅಥವಾ ಇಲ್ಲಿ ಸರಿಯಾಗಿ ನಿದ್ದೆ ಅಂತ ಅವರು ಮಾಡ್ತಾ ಇಲ್ಲ. ನಿಮ್ಮ ನೆನಪು, ನಿಮ್ಮ ಫೋಟೋ ನೋಡ್ಕೊಂಡಿರುವಂಥದ್ದು, ನಿಮ್ಮನ್ನೇ ನೆನಪು ಮಾಡ್ಕೊತಾ ಇರುವಂಥದ್ದು. ಇಲ್ಲಿ R ಲೆಟರ್, K ಲೆಟರ್, J ಲೆಟರ್, S, D, A, Y, V ಲೆಟರ್, N ಲೆಟರ್, P, S ಲೆಟರ್, T ಲೆಟರ್, H ಲೆಟರ್ ಅವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ರೆಡ್ ಕಲರ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ರೆಡ್ ಡ್ರೆಸ್ ಹಾಕಿರ್ಬೋದು, ನೀವು ಇವತ್ತು ಈ ಒಂದು ರೀಡಿಂಗ್ ನೋಡ್ತಾ ಇರುವಾಗ ರೆಡ್ ಡ್ರೆಸ್ನ ಹಾಕಿರ್ಬೋದು, ಅಥವಾ ರೆಡ್ ಕಲರ್ ನಿಮ್ಮ ಪರ್ಸನ್ಗೆ ಇಷ್ಟ ಇರ್ಬೋದು, ನಿಮಗೆ ಇಷ್ಟ ಇರ್ಬೋದು, ಅಥವಾ ನೀವು ರೆಡ್ ಕಲರಲ್ಲಿ ನಿಮ್ಮ ಪರ್ಸನ್ ನಿಮಗೆ ಅಥವಾ ನೀವು ಅವರಿಗೇನೋ ಗಿಫ್ಟ್ಗಳನ್ನು ಕೊಟ್ಕೊಂಡಿರುವಂಥದ್ದು. ಇಲ್ಲಿ ರೆಡ್ ಕಲರ್ ನಿಮ್ಮಿಬ್ಬರಿಗೆ ಈ ಒಂದು ರಿಲೇಷನ್ಶಿಪ್ಪಿಗೆ ಎಲ್ಲೋ ಒಂದು ಕಡೆ ಒಂದು ಚಾನಲೈಸ್ ಆಗ್ತಾ ಇದೆ. ಓಕೆ, ಸೊ ಎಸ್, ಇದಕ್ಕೆ ಏಂಜಲ್ ಏನು ಗೈಡ್ ಮಾಡ್ತಿದ್ದಾರೆ ಚೆಕ್ ಮಾಡೋಣ. Peaceful resolution. It's up to you. Remain positive. ಎಸ್, ಟೆನ್ಷನ್ ಮಾಡ್ಕೊಂಬಿಡಿ. ತುಂಬ ಟೆನ್ಷನಲ್ಲಿದ್ದೀರಾ. ಮೈಂಡ್ ಫುಲ್ ಟೆನ್ಷನ್, ಮೈಂಡ್ ಫುಲ್ ಸ್ಟ್ರೆಸ್, ಯೋಚನೆ. ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರಾ, ಅಥವಾ ಅವ್ರು ಮತ್ತೆ ವಾಪಸ್ ಬರ್ತಾರಾ ಇಲ್ವಾ, ಅಥವಾ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಯಾವಾಗ ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡೋದೇ ಇಲ್ವಾ. ಪೀಸ್ಫುಲ್ ರೆಸೊಲ್ಯೂಷನ್. ಇಟ್ಸ್ ಅಪ್ ಟು ಯು. ರಿಮೈನ್ ಪಾಸಿಟಿವ್ ಆಗಿರಿ. ನೆಗೆಟಿವ್ ಯೋಚನೆ ಮಾಡಬೇಡಿ. ಇಲ್ಲಿ ಏನಂತ ಹೇಳಿದ್ರೆ, ನೀವು ತುಂಬ ನೆಗೆಟಿವ್ ಆಗಿ ಓವರ್ ಥಿಂಕ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ. ಓಕೆನಾ, ಇಲ್ಲಿ ಈ ಥರ ಇರ್ಬೋದೇನೋ. ಅವರು ಇಲ್ಲಿ ಏನಂತ ಹೇಳಿದ್ರೆ, ಅವರು ಯಾವಾಗಾದರೂ ಹ್ಯಾಪಿ ಸ್ಟೇಟಸ್ನ ಹಾಕಿದಾಗ, ಅಥವಾ ಅವರು ಹ್ಯಾಪಿಯಾಗಿದ್ದಾರೆ ಅಂತ ಹೇಳಿ ನಿಮಗೆಲ್ಲಾದರೂ ಗೊತ್ತಾದರೆ ನಿಮಗೆ ಇಲ್ಲಿ ಟೆನ್ಷನ್ ಶುರು ಆಗುತ್ತೆ. ಹಾಗಾದರೆ ನನ್ನನ್ನು ಮರ್ತ್ಬಿಟ್ರೆ, ನನ್ನನ್ನು ಮರ್ತ್ಬಿಟ್ಟು ಈ ಒಂದು ರಿಲೇಷನ್ಶಿಪ್ನ ಮರ್ತ್ಬಿಟ್ಟು ಅವ್ರು ಹ್ಯಾಪಿಯಾಗಿದ್ದಾರಾ, ಬಿಟ್ಬಿಟ್ರೆ ನನ್ನನ್ನು, ಆ ಥರ ಯೋಚನೆ ಮಾಡ್ತಾ ಇದ್ದೀರಾ. ಓವರ್ ಥಿಂಕಿಂಗ್. ನಿಮ್ಮದು ಥಿಂಕಿಂಗ್ಗಿಂತ ಇವಾಗಂತಲ್ಲ, ಮುಂಚೆಯಿಂದ ಈ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಆದಾಗಿಂದಲೂ ನಿಮ್ಮ ಪರ್ಸನ್ ಬಗ್ಗೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾರೆ. ಈ ಒಂದು ಪ್ರೀತಿ ಬಗ್ಗೆ ತುಂಬ ಓವರ್ ಥಿಂಕಿಂಗ್ ಮಾಡ್ತೀರಾ. ರಿಮೈನ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓವರ್ ಥಿಂಕಿಂಗ್ ಮಾಡುವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆರಾಮಾಗಿರಿ, ಪೀಸ್ಫುಲ್ ಆಗಿರಿ, ಟೆನ್ಷನ್ ಮಾಡ್ಕೊಂಬಿಡಿ. ಇಟ್ಸ್ ಅಪ್ ಟು ಯು. ಇದು ನಿಮಗೆ ಬಿಟ್ಟಂಥ ವಿಷಯ. ಇಲ್ಲಿ ನೋಡಿ, ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಥವಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಇದು ನಿಮಗೆ ಬಿಟ್ಟಂಥ ವಿಷಯ.
ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡದೆ ನಿಮ್ಮ ಲೈಫಲ್ಲಿ ರಿಲೇಶನ್ಶಿಪ್ ಲೈಫಲ್ಲಿ ನೀವು ನೆಗೆಟಿವ್ ರಿಸಲ್ಟನ್ನೇ ನೋಡ್ತೀರಾ. ನೀವು ಪಾಸಿಟಿವ್ ಏನಾದರೂ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ನೀವು ಥಿಂಕ್ ಮಾಡಿದರೆ ಪಾಸಿಟಿವ್ ರಿಸಲ್ಟನ್ನೇ ನೋಡ್ತೀರಾ. ಬಟ್ ಯಾವುದೇ ನೀವು ಥಿಂಕ್ ಮಾಡ್ತೀರಾ ಅಂತ ಹೇಳಿದ್ರು ಮೈಂಡನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ, ಮೈಂಡನ್ನು ಕಾಮಾಗಿ ಇಟ್ಕೊಳ್ಳಿ. ಮೈಂಡ್ ನೀವು ರಿಲ್ಯಾಕ್ಸ್ ಇಟ್ಕೊಳ್ಳಲಿಲ್ಲ ಅಥವಾ ಟೆನ್ಷನ್ನಲ್ಲಿ ನೀವೇನೋ ಯೋಚನೆ ಮಾಡ್ತೀರಾ ಅಥವಾ ಏನೋ ಥಿಂಕ್ ಮಾಡ್ತೀರಾ ನೋಡಿ, ನಿಮ್ಮ ಲೈಫಲ್ಲೇ ಅದು ನಿಮಗೆ ಪ್ರಾಬ್ಲಮ್ ಇನ್ನೂ ಜಾಸ್ತಿಯಾಗಿ ಕಾಣುತ್ತೆ. ಓಕೆ, ಆ ಪ್ರಾಬ್ಲಮ್ ನಿಮಗೆ ಜಾಸ್ತಿಯಾಗಿ ಕಾಣಬಾರ್ದು, ಆ ಪ್ರಾಬ್ಲಮ್ ಅಲ್ಲಿಗೆ ಸ್ಟಾಪ್ ಆಗಬೇಕು, ನಿಲ್ಲಿಸಬೇಕು, ಆ ಪ್ರಾಬ್ಲಮಿಂದ ಹೊರಗೆ ಬರಬೇಕಂತಿದ್ರೆ ಫಸ್ಟು ನಿಮ್ಮ ಮೈಂಡನ್ನೇ ರಿಲ್ಯಾಕ್ಸ್ ಮಾಡಿ, ಮೆಡಿಟೇಷನ್ ಮಾಡಿ, ರಿಕವರಿ ನೋಡಿ. ಇಲ್ಲಿ ನೀವೆಷ್ಟು ಮೆಂಟಲಿ ಅಪ್ಸೆಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಏನು ಮಾಡಲಿಕ್ಕೂ ನಿಮಗೆ ಒಂದು ಕೆಲಸ ಮಾಡಲಿಕ್ಕೂ ನಿಮಗೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಒಂದು ಕೆಲಸ ಅಂತ ಹೇಳಿದ್ರೆ ಎದ್ದೋಗಿ ನೀರು ಕುಡಿಬೇಕಂತ ಹೇಳಿದ್ರು ಬೇಡ ಬಿಡಿ, ಯಾರು ಕುಡಿತಾರೆ ನೀರು, ಯಾರು ಕುಡಿತಾರೆ, ಆ ಥರ ಅಷ್ಟು ಒಂಥರ ನಿಮಗೆ ಜಿಗುಪ್ಸೆ ಬಂದಿದೆ ಲೈಫಲ್ಲಿ ಅನ್ನೋ ಥರ ಇದ್ದೀರಾ ನೀವು. ಡೋಂಟ್ ವರಿ ಡಿಯರ್ಸ್, ಅಷ್ಟೊಂದು ನೀವು ಯೋಚನೆ ಮಾಡಬೇಕಂತಿಲ್ಲ. ಈ ರಿಲೇಶನ್ಶಿಪ್ಪಲ್ಲಿ ಒಂದು ನೋಡಿ ಒಳ್ಳೇದಾಗತ್ತಿಲ್ಲ ಕೆಟ್ಟದಾಗತ್ತೆ. ಒಳ್ಳೇದಾದರೆ ನಿಮ್ಮ ಲೈಫಲ್ಲಿ ಒಳ್ಳೇದಾಗುತ್ತೆ, ಕೆಟ್ಟದಾದರೆ ನಿಮ್ಮ ಲೈಫಿಗೆ ಅದು ಒಳ್ಳೇದೇ. ಓಕೆ, ಆ ಥರ ಥಿಂಕ್ ಮಾಡಿ. ಏನೇ ಆದರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ರಿಮೈನ್ ಪಾಸಿಟಿವ್. ಏಂಜಲ್ ನಿಮಗೆ ರಿಮೈನ್ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನೀವು ತುಂಬ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀರಾ. ಇದಕ್ಕೆ ರೊಮ್ಯಾಂಟಿಕ್ ಏಂಜಲ್ ಏನು ಹೇಳ್ತಾರೆ ಚೆಕ್ ಮಾಡೋಣ. ರೀಕನ್ಸಿಲೇಷನ್ ನೋಡಿದ್ರಾ, ನೀವೆಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಅಷ್ಟು ನೀವು ಪಾಸಿಟಿವ್ ರಿಸಲ್ಟನ್ನು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೋಡ್ತೀರಾ. ಸಮ್ ಒನ್ ಫ್ರಮ್ ಯುವರ್ ಪಾಸ್ಟ್ ಈಸ್ ರಿಟರ್ನ್ ಟು ಯುವರ್ ಲೈಫ್. ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ರಿಟರ್ನ್ ನಿಮ್ಮ ಲೈಫಿಗೆ ಬರ್ತಾರೆ. ತುಂಬ ಯೋಚನೆ ಮಾಡಬೇಡಿ, ಸರಿಯಾದ ಟೈಮಿಗೆ ಬರ್ತಾರೆ. ನೋಡಿ, ರಿಲೇಶನ್ಶಿಪ್ಪಲ್ಲಿ ಜಗಳ ಆಗುವಾಗ ನೀವು ಹೇಳ್ಕೊಂಡು ಜಗಳ ಮಾಡ್ಕೊಂಡಿರ್ತೀರ, ಅಥವಾ ನಾಳೆ ಬೆಳಿಗ್ಗೆ ನಾವು ಜಗಳ ಮಾಡೋಣ, ದೂರ ಆಗೋಣ ಅಂತ ಹೇಳ್ಬಿಟ್ಟು ಯಾರಾದರೂ ಜಗಳ ಮಾಡ್ಕೊಳ್ತೀರಾ? ಆ ಥರ ಇಲ್ಲ ಅಲ್ವಾ, ಸಡನ್ನಾಗಿ ಆಗುವಂಥದ್ದು ಅಲ್ವಾ. ನೀವು ಅಬ್ಸರ್ವ್ ಮಾಡಿ, ನೀವು ಯಾರಾದರೂ ಜಗಳ ಮಾಡುವಾಗ ಹೇಳ್ಕೊಂಡು ಜಗಳ ಮಾಡ್ಕೊಳ್ತೀರಾ ಇಬ್ಬರೂ ಪಾರ್ಟ್ನರ್ಸ್ಗಳು? ಇಲ್ಲ ಅಲ್ವಾ. ಹಾಗೆಯೇ ರೀಕನ್ಸಿಲೇಷನ್ ಆಗುವಾಗ್ಲೂ ಅಷ್ಟೇ, ದೇವ್ರು ನಿಮಗೆ ಹೇಳಲ್ಲ ನಾಳೆ ಬೆಳಿಗ್ಗೆ ನಿಮಗೆ ರೀಕನ್ಸಿಲೇಷನ್ ಮಾಡಿಕೊಡ್ತೀನಿ ಅಂತ. ಓಕೆ, ಸೊ ಟೈಮ್ ಬರಬೇಕು. ಅದಕ್ಕೆ ಟೈಮ್ ಬಂದಾಗ ರೀಕನ್ಸಿಲೇಷನ್ ಡೆಫಿನೆಟ್ಲಿ ಆಗುತ್ತೆ. ಅಲ್ಲಿಯವರಿಗೆ ನೀವೇನು ಮಾಡಬೇಕು, ಟೆನ್ಷನ್ ಮಾಡ್ಕೊಳ್ದೇನೆ ರಿಲ್ಯಾಕ್ಸ್ ಆಗಿ ಮೈಂಡನ್ನು ಪೀಸ್ಫುಲ್ಲಾಗಿ ಇಟ್ಕೊಂಡು ರಿಮೈಂಡ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. ಯಾವ ಟೈಮಲ್ಲಿ ಏನಾಗಬೇಕು ಅದು ಆಗೇ ಆಗುತ್ತೆ. ಯಾಕೆ ಯೋಚನೆ ಮಾಡ್ತೀರಾ ಅಷ್ಟೊಂದು ಲೈಫಲ್ಲಿ? ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ? ಯೋಚನೆ ಮಾಡಿಬಿಡಿ. ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ, ಯಾಕೆ ಯೋಚನೆ ಮಾಡ್ತೀರಾ? ನೋಡಿ, ದಿಸ್ ಈಸ್ ದಿ ಸೋಲ್ಮೇಟ್ ರಿಲೇಷನ್, ವರ್ತ್ ವೇಟಿಂಗ್ ಫಾರ್. ನೀವೇನು ವೇಟ್ ಮಾಡ್ತಿದ್ದೀರಾ ಅದು ವರ್ತ್. ಡಿವೈನ್ ಟೈಮಿಂಗ್ ಇದು, ಕಾಯಬೇಕಾಗಿದೆ. ಡಿವೈನ್ ಟೈಮಿಂಗಿಗೋಸ್ಕರ ಕಾಯಬೇಕಾಗಿದೆ ನೀವು. ಓಕೆ, ನಿಮ್ಮ ಲವ್ ಲೈಫ್ ಬಗ್ಗೆ ಡಿವೈನ್ ಟೈಮಿಂಗಲ್ಲಿ ಡೆಫಿನೆಟ್ಲಿ ಒಂದು ರೀಕನ್ಸಿಲೇಷನ್ ಆಗುತ್ತೆ. ಡೋಂಟ್ ವರಿ. ನೆಕ್ಸ್ಟ್ 48 ಅವರ್ಸಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾತಾಡ್ತಾರೆ. 10 ಡೇಸಲ್ಲಂತೂ ಡೆಫಿನೆಟ್ಲಿ ಇಲ್ಲಿ ಎನರ್ಜಿ ಪ್ರಕಾರ 10 ಡೇಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ 10 ನಂಬರ್ನ ನೋಡ್ತಿರ್ಬೋದು, ಅಥವಾ 111 ನಂಬರ್ನ, ಏಂಜಲ್ ನಂಬರ್ನ ನೀವು ನೋಡ್ತಾ ಇರ್ಬೋದು. ಡೆಫಿನೆಟ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ರೀಕನ್ಸಿಲೇಷನ್. ನಿಮ್ಮ ಮ್ಯಾನಿಫೆಸ್ಟ್ ಮಾಡಿ, ಮ್ಯಾನಿಫೆಸ್ಟ್ ವರ್ಕ್ ಆಗುತ್ತೆ ಇಲ್ಲಿ. ಮ್ಯಾನಿಫೆಸ್ಟ್ ಮಾಡಿ 111 ನೀವು ಏಂಜಲ್ ನಂಬರ್ನ ನೋಡ್ತಾ ಇದ್ರೆ ಆ ಒಂದು ಟೈಮಲ್ಲಿ ನಿಮ್ಮಿಬ್ಬರು ರೀಕನ್ಸಿಲೇಷನ್ ಆಲ್ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅಫರ್ಮ್ ಮಾಡುವಂಥದ್ದು, ಅಥವಾ ನೀವು ಅದನ್ನು ವಿಜುವಲೈಸ್ ಮಾಡುವಂಥದ್ದು. ನೀವಿಬ್ಬರು ಮತ್ತೆ ಮುಂಚೆ ನೀವಿಬ್ಬರು ಹೇಗೆ ರಿಲೇಶನ್ಶಿಪ್ಪಲ್ಲಿ ಇದ್ರಿ ಹ್ಯಾಪಿಯಾಗಿ, ಅದೇ ಥರ ನೀವು ವಿಜುವಲೈಸ್ ಮಾಡುವಂಥದ್ದು, ಅದೇ ಥರ ನೀವು ಕಲ್ಪನೆ ಮಾಡ್ಕೊಳ್ಳುವಂಥದ್ದು. ಹ್ಯಾಪಿಯಾಗಿದ್ದೀವಿ, ರಿಲೇಶನ್ಶಿಪ್ಪಲ್ಲಿ ಇಷ್ಟು ಚೆನ್ನಾಗಿದ್ದೀವಿ, ಮುಂಚೆ ಹೇಗಿದ್ವಿ ಅದೇ ಥರನೇ ಇದ್ದೀವಿ. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಥರ ನೀವು ಯಾವಾಗ ವಿಜುವಲೈಸೇಷನ್ ಮಾಡ್ತಾ ಇರ್ತೀರಾ ಅಥವಾ ನೀವು ಅಷ್ಟು ಪಾಸಿಟಿವ್ ಆಗಿರ್ತೀರಾ, ಆಗ ನೋಡಿ ನಿಮ್ಮ ಲವ್ ಲೈಫಲ್ಲಿ ರೀಕನ್ಸಿಲೇಷನ್ ಇರ್ಬೋದು ಅಥವಾ ಒಂದು ಹ್ಯಾಪಿ ಮೂಮೆಂಟ್ ಇರ್ಬೋದು, ಡೆಫಿನೆಟ್ಲಿ ನೋಡ್ತೀರಾ. ಓಕೆ, ಆದಷ್ಟು ನೀವು ಪಾಸಿಟಿವ್ ಆಗಿರೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. 10 ಡೇಸಲ್ಲಿ ನೀವು ಹ್ಯಾಪಿ ಒಂದು ಬಿಗ್ ಚೇಂಜಸ್ನ ನೋಡಬೇಕು, ಅಥವಾ ನಿಮ್ಮ ಪಾರ್ಟ್ನರಿಂದ ನೀವೇನಾದರೂ ಒಂದು ಹ್ಯಾಪಿ ನ್ಯೂಸ್ನ ಕೇಳಬೇಕಂತಿದ್ರೆ ಪಾಸಿಟಿವ್ ಆಗಿ ರಿಲೇಶನ್ಶಿಪ್ ಬಗ್ಗೆ ಥಿಂಕ್ ಮಾಡಿ. ಓವರ್ ಥಿಂಕಿಂಗ್ ಮಾಡುವಾಗಲೂ ಅಷ್ಟೇ ಪಾಸಿಟಿವ್ ಓವರ್ ಥಿಂಕಿಂಗ್ ಮಾಡಿ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.